ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 15ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಅರುಂಧತಿ ಅವರು ಹೋಗ್ತಾ ಯೋಚನೆ ಮಾಡ್ತಾರೆ, ಆ ಹುಡುಗಿ ಒಳ್ಳೆಯವಳು. ಅವಳು ನಿಜವಾಗಿ ಆಸ್ತಿಗೋಸ್ಕರ ರಾಘವ್ನ ಲವ್ ಮಾಡಿದ್ದಿದ್ರೆ ನನ್ನ ಜೊತೆ ಮಾತಾಡ್ತಾ ಇದ್ಲು. ರಾಘವ್ನ ಲವ್ ಮಾಡ್ತಿರೋದು ಹೇಳ್ತಾ ಇದ್ಲು. ಅವಳ ಮುಖ ನೋಡಿದರೆ ಗೊತ್ತಾಗುತ್ತೆ ಮುಗ್ದೆ ಅಂತ. ನಾನು ಹಾಗೆ ಹೇಳಿದ್ದಕ್ಕೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಲು. ಹುಡುಗಿ ಚೆನ್ನಾಗಿದ್ದಾಳೆ, ರಾಘವ್ಗೆ ಜೋಡಿ ಚೆನ್ನಾಗಿದೆ, ಮನೆ ನಿಭಾಯಿಸಿಕೊಂಡು ಹೋಗಬಹುದು. ಅತ್ತೆ ಜೊತೆ ಮಾತಾಡಿ ನೋಡಬೇಕು. ಎಲ್ಲೆಲ್ಲೋ ಸುತ್ತಾಡಿ ಕೆಟ್ಟ ಹೆಸರು ಬರುವುದಕ್ಕಿಂತ ಮದುವೆ ಮಾಡಿ ಬಿಡೋಣ ಅಂತ ಯೋಚಿಸ್ತಾರೆ. ಇತ್ತ ಮೈಥಿಲಿ ಅಜ್ಜಿಯ ಮಡಿಲಿನಲ್ಲಿ ಅಳ್ತಾ ಮಲಗಿರುತ್ತಾಳೆ. ಅನು ಬಂದು ಮೈತು ಅಂತ ಕರೀತಾಳೆ. ಆಗ ಅಜ್ಜಿ ಮೈಥಿಲಿನ ಎಬ್ಬಿಸಿ ಮುಖ ಒರೆಸುತ್ತಾ ಇರ್ತಾರೆ. ಮೈತು, ಏನೇ ಆಯಿತು, ಯಾಕೆ ಸಪ್ಪಾಗಿದ್ದೀಯಾ, ಏನಾಯಿತು ಅಂತ ಕೇಳ್ತಾಳೆ. ಏನಿಲ್ಲ ಹೇಳ್ತಾಳೆ ಮೈಥಿಲಿ. ಅಜ್ಜಿ ಹೇಗಿದ್ದೀರಿ ಅಂತ ಕೇಳ್ತಾಳೆ ಅನು. ಸಂದಾಗಿದ್ದೀನಿ ಮಗ, ನೀನು ಹೇಗಿದ್ದೀಯಾ, ಆರಾಮ ಅಜ್ಜಿ. ಮೈತು ಖುಷಿಯಲ್ಲಿ ಇರಬೇಕಿತ್ತು ಅಲ್ವಾ, ಯಾಕೆ ಸಪ್ಪಾಗಿದ್ದೀಯಾ, ಏನಾಯಿತು, ಖುಷಿಯಲ್ಲಿ ಇದ್ದೆ ನಿನ್ನೆ. ಹಾಗೆ ಸುಮ್ಮನೆ ಬಾ ಹೇಳಿ ಅನುನ ಕರ್ಕೊಂಡು ರೂಮ್ಗೆ ಹೋಗ್ತಾಳೆ ಮೈಥಿಲಿ. ಅನುನ ತಬ್ಬಿಕೊಂಡು ಅಳ್ತಾಳೆ. ಯಾಕೆ, ಏನಾಯಿತು ಅಂತ ಕೇಳ್ತಾಳೆ. ಮೈಥಿಲಿ ಅನು ಜೊತೆ ನಡೆದಿರೋ ವಿಷಯ ಎಲ್ಲ ಹೇಳ್ತಾಳೆ. ಅನುಗೆ ಅರ್ಥ ಆಗಲ್ಲ. ಆಗ ಮೈಥಿಲಿ ಫೋನ್ ತಗೊಂಡು ಮೆಸೇಜ್ ಟೈಪ್ ಮಾಡಿ ತೋರಿಸ್ತಾಳೆ. ಅನು ಮೆಸೇಜ್ ನೋಡಿ ಶಾಕ್ ಆಗ್ತಾಳೆ. ಏನೇ ಹೇಳ್ತಾ ಇದ್ದೀಯಾ, ಅವನು ಹೋಗಿ ಮನೆಯಲ್ಲಿ ಆ ಥರ ಹೇಳಿರಬಹುದಾ, ಅಥವಾ ಬೇರೆ ಯಾರಾದರೂ ಹೇಳಿರಬಹುದಾ, ನೀನು ಅವನ ಜೊತೆ ಮಾತಾಡಲೇ ಇಲ್ಲ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡ್ರು ಛೇ. ಅಜ್ಜಿ ಅಂಕಲ್ಗೆ ಹೇಗಾಗಿರಬಹುದು, ಮೇಡಮ್ಗೆ ನಾನೇ ಎಲ್ಲ ಹೇಳ್ತೀನಿ ನಾಳೆ, ಕೆಲಸ ಹೋದರೂ ಪರವಾಗಿಲ್ಲ, ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದು ನನಗೆ ಸಹಿಸೋಕ್ಕೆ ಆಗ್ತಿಲ್ಲ ಹೇಳ್ತಾಳೆ ಅನು. ಆಗ ಮೈಥಿಲಿ ಹೇಳ್ತಾಳೆ, ಬೇಡ, ನಿನ್ನ ಕೆಲಸ ಹೋದರೆ ಕಷ್ಟ, ನೀನು ಏನೂ ಮಾತಾಡಬೇಡ ಹೇಳ್ತಾಳೆ. ಮತ್ತೆ ಹೇಗೆ ಅವರಿಗೆ ನಿಜ ಗೊತ್ತಾಗೋದು, ಹೇಗಾದರೂ ಗೊತ್ತಾಗುತ್ತೆ, ನಾನು ತಪ್ಪು ಮಾಡಿಲ್ಲ ಅಲ್ವಾ, ಸತ್ಯ ಯಾವತ್ತಿದ್ರೂ ಗೊತ್ತಾಗುತ್ತದೆ ಹೇಳ್ತಾಳೆ ಮೈಥಿಲಿ. ಪಾಪ ಕಣೆ ನೀನು, ನನ್ನಿಂದ ನಿನಗೆ ಕೆಟ್ಟ ಹೆಸರು, ಸಾರಿ ಕಣೆ ಹೇಳ್ತಾಳೆ ಅನು. ನೀಲಮ್ಮ ಬಂದು ಮೈತು ನಿಂಗೆ ಏನು ತಂದಿದ್ದೀನಿ ನೋಡು ಹೇಳಿ ಕೇಸರಿ ಬಾತ್ ಕೊಡ್ತಾರೆ. ಬೇಡ ಹೇಳ್ತಾಳೆ ಮೈಥಿಲಿ. ಆಗ ಅನು ಹೇಳ್ತಾಳೆ, ಅಜ್ಜಿ ಅಷ್ಟು ದೂರದಿಂದ ಮಾಡಿ ತಂದಿದ್ದಾರೆ, ತಿನ್ನೆ, ಕುಡಿ ಅಜ್ಜಿ, ನಾನು ತಿನ್ನಿಸ್ತೀನಿ ಹೇಳಿ ತಗೊಳ್ತಾಳೆ. ನೀನು ತಿನ್ನು ಹೇಳ್ತಾರೆ ನೀಲಮ್ಮ. ಹ್ಞೂ ಅಜ್ಜಿ ಹೇಳಿ ಮೈಥಿಲಿಗೆ ಕೊಡ್ತಾಳೆ. ತಿನ್ನು, ಇಲ್ಲ ಅಂದರೆ ತಿನ್ನಿಸ್ತೀನಿ ಹೇಳ್ತಾಳೆ ಅನು. ಆಗ ಮೈಥಿಲಿ ಬೇಜಾರಿನಲ್ಲೇ ಬೇಕೋ ಬೇಡವೋ ತಿಂತಾಳೆ. ಅಜ್ಜಿ ಸೂಪರ್ ಇದೆ ಕೇಸರಿ ಬಾತ್ ಹೇಳ್ತಾಳೆ ಅನು. ಶಂಕರಪ್ಪ ಬೇಜಾರಿನಲ್ಲಿ ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ. ಅನು ಜೊತೆ ಮಾತಾಡಬೇಕು ಹೇಳಿ ಶಂಕರಪ್ಪ ಹೊರಗೆ ಹೋಗಿ ಅನುಗೆ ಕಾಯ್ತಾ ಇರ್ತಾರೆ. ಅನು ತಿಂಡಿ ತಿಂದು ಮೈಥಿಲಿಗೆ ಸಮಾಧಾನ ಮಾಡಿ ಹೊರಡ್ತಾಳೆ. ಆಗ ಶಂಕರಪ್ಪ ಅನುನ ಕರೆದು ಅವಳನ್ನು ಕರ್ಕೊಂಡು ಸ್ವಲ್ಪ ದೂರ ಹೋಗ್ತಾನೆ. ಸುತ್ತ ಯಾರಾದರೂ ಇದ್ದಾರಾ ಅಂತ ನೋಡ್ತಾನೆ. ಏನು ಅಂಕಲ್, ಏನಾಯಿತು ಅಂತ ಅನು ಕೇಳ್ತಾಳೆ. ಏನಿಲ್ಲ ಮಗ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಹ್ಞೂ ಏನು ಹೇಳಿ. ಅದು ಏನಿಲ್ಲ ಅಂತ ತೊದಲುತ್ತಾ, ಅದೇ ನಮ್ಮ ಮೈತು ಬಗ್ಗೆ ಕೇಳೋಕೆ ಕರೆದೆ. ಏನು ಅಂಕಲ್, ಅವಳ ಬಗ್ಗೆ ಹೇಳ್ತಾಳೆ ಅನು. ಮಗ, ನಾನು ಮೈತು ಜೊತೆ ಇದನ್ನು ಕೇಳೋಕೆ ಆಗಲ್ಲ, ಅವಳು ನನ್ನ ಜೊತೆ ಹೇಳೋಕೆ ಸಂಕೋಚ ಪಡಬಹುದು. ಪಾಪ ಅಪ್ಪ ಅಮ್ಮ ಇದ್ದಿದ್ರೆ ಎಲ್ಲ ಹೇಳ್ಕೊಳ್ತಾ ಇದ್ಲು, ನಾನು ಎಷ್ಟಾದರೂ ಅಪ್ಪ ಅಮ್ಮನ ಸ್ಥಾನ ತುಂಬೋಕ್ಕೆ ಆಗಲ್ಲ ಅಂತ ಕಣ್ಣೀರು ಒರೆಸುತ್ತಾ ಹೇಳ್ತಾನೆ ಶಂಕರಪ್ಪ. ಹಾಗೆಲ್ಲ ಇಲ್ಲ ಅಂಕಲ್, ನಿಮ್ಮನ್ನು ಸ್ವಂತ ಅಪ್ಪನ ಹಾಗೆ ನೋಡ್ತಾಳೆ ಅವಳು. ಆದರೂ ಮಗ, ಮೈತು ಬಗ್ಗೆ ನಿಂಗೆ ಗೊತ್ತಿರೋವಷ್ಟು ಯಾರಿಗೂ ಗೊತ್ತಿಲ್ಲ. ಯಾವಾಗಲೂ ನೀನೇ ಅವಳ ಜೊತೆ ಇರೋದು, ನೀನೇ ಹೇಳಬೇಕು ಅವಳ ಬಗ್ಗೆ. ಅವಳ ಬಗ್ಗೆ ಏನಿದೆ ಅಂಕಲ್, ತುಂಬ ಒಳ್ಳೆಯವಳು, ಮುಗ್ದೆ, ಜಾಣೆ, ಅವಳಿಂದ ನಾನು ಕಲಿಬೇಕು ಅಂತ ಹೇಳ್ತಾಳೆ ಅನು. ಅದೆಲ್ಲ ಗೊತ್ತು ಮಗ, ಅವಳು ಯಾವುದಾದ್ರೂ ಹುಡುಗನ ಇಷ್ಟಪಟ್ಟಿದ್ದಾಳ ಅಂತ ಕೇಳ್ತಾನೆ. ಅನು ಶಾಕ್ನಲ್ಲಿ ಸುಮ್ಮನೆ ಇರ್ತಾಳೆ. ಮಗ ಮಗ ಅಂತ ಕರೀತಾನೆ ಶಂಕರಪ್ಪ. ಹ್ಞೂ ಅಂಕಲ್ ಅಂತಾಳೆ ಅನು. ಅಂದರೆ ಹುಡುಗನ ಇಷ್ಟಪಟ್ಟಿದ್ದಾಳ ಅಂತ ಶಾಕ್ನಲ್ಲಿ ಕೇಳ್ತಾರೆ.
ಛೇ, ಇಲ್ಲ ಅಂಕಲ್, ನನಗೆ ತಿಳಿದಿರೋ ಹಾಗೆ ನನಗೆ ಗೊತ್ತಿಲ್ಲ. ಯಾವ ಹುಡುಗನೂ ಇಲ್ಲ ಅವಳಿಗೆ. ಅವಳ ಬಗ್ಗೆ ಮೇಡಮ್ ಆ ಥರ ಹೇಳೋಕ್ಕೆ ಕಾರಣ ಏನು ಅಂದರೆ, ಒಂದು ದಿನ ಅವಳ ಬ್ಯಾಗ್ ಕಳ್ಳ ಹಿಡ್ಕೊಂಡು ಓಡಿದ್ದ. ಆಗ ನಮ್ಮ ಬಾಸ್ ಅಂದರೆ ಇವತ್ತು ಬಂದಿದ್ರು ಅಲ್ವಾ, ಅವರ ಮಗ ಸಿಕ್ಕಿದ್ರು ನಮಗೆ. ಅವರು ಕಳ್ಳನ ಹಿಡಿದು ಬ್ಯಾಗ್ ತೆಗೆಸಿ ಕೊಟ್ಟರು. ಮತ್ತು ಅವರು ಮೊನ್ನೆ ನಾವು ಎಲ್ಲೋ ಹೋಗಿದ್ದಾಗ ಸಿಕ್ಕಿದ್ರು. ಆಗ ಮಾತಾಡಿದ್ರು. ನನ್ನ ಜೊತೆ ಮಾತಾಡಿದ್ದು, ಮೈತು ಮಾತಾಡಿಲ್ಲ. ಮೇಡಮ್ಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಯಾರೋ ಏನೋ ಅಂದರು ಅಂತ ಮೈತು ಬಗ್ಗೆ ತಪ್ಪು ತಿಳಿಬೇಡಿ ಅಂಕಲ್ ಹೇಳ್ತಾಳೆ ಅನು. ಇಲ್ಲ ಮಗ, ಅವಳು ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಅವನ ಜೊತೆನೇ ಮದುವೆ ಮಾಡಿಸೋಣ ಅಂತ ಕೇಳಿದೆ ಮಗ. ಅವಳು ತಪ್ಪು ದಾರಿ ಹಿಡಿಯಲ್ಲ ಗೊತ್ತು ನನಗೆ ಅಂತ ಹೇಳ್ತಾನೆ. ಹ್ಞೂ ಅಂಕಲ್, ಚಿನ್ನದಂತಹ ಹುಡುಗಿ ಅವಳು. ನನಗೆ ಅವಳು ಸಿಕ್ಕಿರೋದು ನನ್ನ ಪುಣ್ಯ. ಯಾವ ಜನುಮದ ಋಣಾನು ಬಂದನೋ ಏನೋ, ದೇವರು ಅವಳಿಗೆ ತುಂಬ ಅನ್ಯಾಯ ಮಾಡಿದ್ದಾನೆ. ಅವಳಿಗೆ ಸಿಗೋ ಹುಡುಗನಾದರೂ ಒಳ್ಳೆಯವನು ಸಿಗಲಿ ಅನ್ನೋದೇ ನಾನು ಕೇಳ್ಕೊಳ್ಳೋದು. ಹ್ಞೂ ಮಗ, ಆದಷ್ಟು ಬೇಗ ಮದುವೆ ಮಾಡಬೇಕು. ಆ ಮಗಿಗೆ ಒಂದು ನೆಲೆ ಮಾಡಿದ ಮೇಲೆ ನಾನು ಸತ್ರು ಚಿಂತೆ ಇಲ್ಲ ಅಂತ ಹೇಳ್ತಾನೆ ಶಂಕರಪ್ಪ. ಅಯ್ಯೋ ಅಂಕಲ್, ಯಾಕೆ ಹಾಗೆ ಹೇಳ್ತೀರಿ? ಅವಳಿಗೆ ಜೀವ ಅಂತ ಇರೋದು ನೀವು ಒಬ್ಬರೇ. ನೀವು ಇಲ್ಲ ಅಂದರೆ ಅವಳ ಅರ್ಧ ಜೀವ ಇರಲ್ಲ. ನೀವು ಬಿಡ್ತು ಅನ್ನಿ ಅಂತಾಳೆ ಅನು. ಹ್ಞೂ ಮಗ, ಮೈತುಗೆ ಹೇಳಬೇಡ, ನಾನು ನಿನ್ನ ಜೊತೆ ಇದೆಲ್ಲ ಕೇಳಿರೋದು. ಇಲ್ಲ ಅಂಕಲ್, ಹೇಳಲ್ಲ. ಗೊತ್ತಾದರೆ ನೊಂದುಕೊಳ್ತಾಳೆ ಪಾಪ. ಹ್ಞೂ ಅಂಕಲ್, ಸರಿ ಅಂಕಲ್, ನಾನು ಆಮೇಲೆ ಸಿಗ್ತೀನಿ ಹೇಳ್ತಾಳೆ ಅನು. ಹ್ಞೂ ಮಗ, ಹೋಗು ಹೇಳಿ ಶಂಕರಪ್ಪ ಮನೆಗೆ ಹೋಗಿ ಮೈತು ಅಂತ ಕರೀತಾರೆ. ಹ್ಞೂ ಹೇಳಿ ಬರ್ತಾಳೆ ಮೈಥಿಲಿ. ಮೈಥಿಲಿ ತಲೆ ಸವರಿ ಬಾ ಕೂತ್ಕೋ ಮಗ ಹೇಳಿ ಪಕ್ಕದಲ್ಲಿ ಕೂರಿಸ್ಕೋತಾರೆ. ಮಗ, ನಾಳೆ ನಾವು ಊರಿಗೆ ಹೋಗೋಣ. ಅಲ್ಲೇ ಹುಡುಗನ ನೋಡಿ ನಿನ್ನ ಮದುವೆ ಮಾಡ್ತೀನಿ. ನಿನ್ನ ಮದುವೆ ಎಷ್ಟು ಜೋರಾಗಿ ಮಾಡ್ತೀನಿ ನೋಡು. ರಾಜ್ಕುಮಾರನಂಥ ಹುಡುಗನ ನೋಡ್ತೀನಿ ನಿಂಗೆ ಹೇಳ್ತಾನೆ. ಮೈಥಿಲಿ ನಾಚಿಕೆಯಿಂದ ಸಣ್ಣಗೆ ನಗ್ತಾ ತಲೆ ತಗ್ಗಿಸ್ತಾಳೆ. ಅವ್ವ, ಮಗಿ ನಾಚ್ಕೊಳ್ತಾ ಇದೆ ಅಂತ ಶಂಕರಪ್ಪ ನೀಲಮ್ಮಗೆ ಹೇಳ್ತಾನೆ. ಮೈಥಿಲಿ ಎದ್ದು ರೂಮ್ಗೆ ಹೋಗ್ತಾಳೆ. ನೀಲಮ್ಮ ಹೊರಗೆ ಬಂದು, ಮಗ, ಅಡುಗೆ ಮಾಡೋಕ್ಕೆ ದಿನಸಿನೇ ಇಲ್ಲ, ಕೋಣೆನಲ್ಲಿ ಇರಬೇಕು, ಬೀಗ ಹಾಕೈತೆ, ಎಲ್ಲಿದೆ ಕೊಡು ಅಂತ ಕೇಳ್ತಾರೆ. ದಿನಸಿ ಇಡೋ ಕೋಣೆಗೆ ಬೀಗ ಯಾಕೆ ಹಾಕ್ತಾರೆ ಅವ್ವ? ಮಗಿನ ಕೇಳ್ತೀನಿ ಇರು ಹೇಳಿ ಮೈಥಿಲಿನ ಕೇಳ್ತಾರೆ ನೀಲಮ್ಮ. ಮೈಥಿಲಿ ಕೀ ಇಲ್ಲ, ಚಿಕ್ಕಮ್ಮ ಹಾಕಿದ್ದು ಹೇಳ್ತಾಳೆ. ಅವಳಿಗೆ ಏನು ರೋಗ ಬಂದಿರೋದು? ದಿನಸಿ ಕೋಣೆಗೆ ಬೀಗ ಹಾಕಿ ಹೋಗಿದ್ದಾಳೆ ಹಾಳಾದವಳು. ಶಂಕರ, ಬೀಗ ನಿನ್ನ ಹೆಂಡ್ರು ಹಾಕಿರೋದು ಅಂತೆ, ಕೇಳು ಅವಳನ್ನ ಹೇಳ್ತಾರೆ ನೀಲಮ್ಮ. ಶಂಕರಪ್ಪ ದೇವಿಗೆ ಫೋನ್ ಮಾಡ್ತಾನೆ. ದೇವಿ ಫೋನ್ ನೋಡಿ, ಇವರು ಯಾಕೆ ಫೋನ್ ಮಾಡಿದ್ರು, ಏನು ವಿಷಯ ಅಂತ ಹಲೋ ಹೇಳ್ತಾಳೆ. ಹೇಗಿದ್ದೀಯಾ ಕೇಳ್ತಾನೆ. ಹ್ಞೂ ಆರಾಮಿದ್ದೀನಿ. ಲೇ, ದಿನಸಿ ಇಡೋ ಕೋಣೆಗೆ ಬೀಗ ಯಾಕೆ ಹಾಕಿದ್ದೀಯಾ? ದಿನಸಿ ಇಲ್ಲ, ಮಗು ಏನೇ ತಿನ್ನೋದು? ಎಲ್ಲ ಇಟ್ಟಿದ್ದೀನಿ ಹೇಳಿದ್ದೆ, ಇಲ್ಲಿ ಏನೂ ಇಲ್ಲ. ಪಾಪ ಆ ಮಗಿನ ಹೇಗೆ ನೋಡ್ಕೊಳ್ತಾ ಇದ್ದೆ ಅಂತ ಇವಾಗ ಗೊತ್ತಾಯ್ತು ಕಣೆ. ನೀನು ಒಂದು ಹೆಣ್ಣ, ತೂ ನಿನ್ನ ಜನ್ಮಕ್ಕಿಷ್ಟು. ರೀ, ಆ ಕೋಣೆನಲ್ಲಿ ಒಡವೆ ಇಟ್ಟು ಕೀ ಹಾಕಿದ್ದು ರೀ, ದಿನಸಿ ಹೊರಗೆ ಇತ್ತು ರೀ. ಅವಳು ಯಾರಿಗೆ ದಾನ ಮಾಡಿದ್ದಾಳೋ ಯಾರಿಗೆ ಗೊತ್ತು. ದಾನ ಮಾಡೋದ್ರಲ್ಲಿ ಕರ್ಣೆ ಆಗೋಕ್ಕೆ ಹೊರಟಿದ್ದಾಳೆ ರೀ. ಸಾಕು ಸುಮ್ಮನಿರೆ. ದಾನ ಅಂತೆ, ಬಾಯಿಗೆ ಬಂದಿರೋದು ಹೇಳೋದು ಅಲ್ಲ. ಅವಳು ಹೇಗಂತ ನನಗೆ ಗೊತ್ತು. ಕರುಣೆ ಎಲ್ಲ ಇದೆ ಅವಳಿಗೆ. ಮನೆಯಲ್ಲಿ ಇರೋದೆಲ್ಲ ಕೇಳೋ ಭಿಕ್ಷುಕರು ಯಾರೂ ಇರಲ್ಲ ಈಗ. ನೀನು ಅಲ್ಲಿ ಇರೋದು ಜೋಪಾನ ಮಾಡ್ಕೋ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಸಾಯಿಸಿ ಬಿಡ್ತೀನಿ. ನಿನ್ನ ಮಗಳಿಗೂ ಹೇಳು ಹೇಳಿ ಕೋಪದಲ್ಲಿ ಕಾಲ್ ಕಟ್ ಮಾಡ್ತಾನೆ ಶಂಕರಪ್ಪ. ಅವ್ವ, ಏನೆಲ್ಲ ದಿನಸಿ ಬೇಕೋ ಹೇಳು ತರ್ತೀನಿ ಹೇಳಿ ಅಂಗಡಿ ಕಡೆ ಹೊರಡ್ತಾನೆ ಶಂಕರಪ್ಪ. ಇತ್ತ ದೇವಿ ಮೈಥಿಲಿಗೆ ಬೈಯೋಕ್ಕೆ ಶುರು ಮಾಡ್ತಾಳೆ. ಆ ಮೂದೇವಿ ನನಗೆ ಬೈಯೋ ಹಾಗೆ ಮಾಡಿದ್ದಾಳೆ. ದಿನಸಿ ತಂದು ಇಡೋಕ್ಕೆ ರೋಗ ಅವಳಿಗೆ, ಹಾಳಾದವಳು. ಏನು ಮಮ್ಮಿ ಅಂತ ಪ್ರಿಯಾ ಕೇಳ್ತಾಳೆ. ಆ ಮೂಗಿ ದಿನಸಿನ ರೂಮ್ನಲ್ಲಿ ಇಟ್ಟಿರೋದು ನಿನ್ನಪ್ಪನಿಗೆ ಹೇಳಿದ್ದಾಳೆ. ಕೊಬ್ಬು ನೋಡು, ನನಗೆ ಬಯಸಿದ್ದಾಳೆ. ಹೌದಾ? ಅವಳಿಗೆ ಮಾಡ್ತೀನಿ ಊರಿಗೆ ಹೋಗಿ, ಮನೆಯಿಂದ ಆಚೆ ಹಾಕ್ತೀನಿ, ಎಲ್ಲಾದರೂ ಹೋಗಲಿ ಬಿಕಾರಿ ಅಂತ ಬೈತಾಳೆ. ಮಮ್ಮಿ, ಹಾಗೆ ಮಾಡಿದರೆ ಮನೆ ಕೆಲಸ ಯಾರು ಮಾಡೋದು? ನಮಗೆ ದುಡ್ಡು ಯಾರು ಕೊಡೋದು ಹೇಳ್ತಾಳೆ. ಹೌದು ಅಲ್ವಾ? ಉಪವಾಸ ಹಾಕಬೇಕು ಅವಳನ್ನು.
ಆಗ ಬುದ್ಧಿ ಬರುತ್ತೆ. ಹ್ಞೂ ಹಾಗೆ ಮಾಡು ಹೇಳ್ತಾಳೆ ಪ್ರಿಯಾ. ಶಂಕರಪ್ಪ ದಿನಸಿ ಎಲ್ಲ ಹಿಡ್ಕೊಂಡು ಬರ್ತಾನೆ. ಮೈಥಿಲಿ ಮುಂದೆ ಬಂದು ತಗೊಳ್ತಾಳೆ. ನೀವು ಯಾಕೆ ತರೋಕ್ಕೆ ಹೋಗಿದ್ದು? ನಾನು ತರ್ತಾ ಇದ್ದೆ ಹೇಳ್ತಾಳೆ. ಹೋ, ದಿನಸಿನೂ ತಂದು ಕೊತ್ತ ಪುಟ್ಟಿಗೆ ಅಂತ ಹೇಳ್ತಾ ಒಳಗೆ ಹೋಗ್ತಾನೆ. ಮೈಥಿಲಿ ನಗ್ತಾ ದಿನಸಿ ಎಲ್ಲ ಒಳಗೆ ಇಟ್ಟು ಬರ್ತಾಳೆ. ಕತೆ ಮುಂದುವರಿಯುವುದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.